ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಎನ್ ಎ ಪಿ. ಅಂದರೆ ನಾವು ಇಲ್ಲಿವರೆಗೂ ಈಗ ಯಾವುದಾದ್ರೂ ಒಂದು ಎ ಪಿ ಕೊಟ್ಟಿದ್ರಂದರೆ ಇದು ಎ ಪಿ ಅಂತ ತಿಳ್ಕೊಳ್ಳಿ. ಯಾವುದಾದ್ರೂ ಎ ಪಿ ಇತ್ತಂದರೆ ಅದನ್ನು ನಾವು ಇದು ಎ ಟರ್ಮು, ಇದು ಎ ಟು, ಇದು A3 ಮತ್ತು ಇದು AN ಅಂತ ತಿಳ್ಕೊಂಡು ನಾವು ಎಷ್ಟು ಟರ್ಮ್ಸ್ ಇವೆ ಅದೆಲ್ಲ ಕಂಡುಹಿಡಿತಾ ಇದ್ದೀವಿ. ಆದರೆ ಈ ಎಲ್ಲ ಟರ್ಮ್ಸ್ದು ಸಮ್ ಅಂದರೆ ಈ ಎಲ್ಲ ಟರ್ಮ್ಸ್ ಕೂಡಿಸಿದರೆ ಎಷ್ಟಾಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿದಿರಲಿಲ್ಲ. ಸೊ ಅದು ಈ ಕಾನ್ಸೆಪ್ಟ್. ಅಂದರೆ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಎನ್ ಎ ಪಿ ಅಂದರೆ ಎ ಪಿಯಲ್ಲಿರೋ ಎಲ್ಲ ಟರ್ಮ್ಸ್ ಕೂಡಿಸಿದರೆ ಎಷ್ಟಾಗುತ್ತೆ ಅನ್ನೋದೇ ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ಎನ್ ಎ ಪಿ ಅನ್ನೋ ಕನ್ಸೆಪ್ಟ್. ಸೊ ಈ ಕನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಿಚುವೇಶನ್ ನೋಡೋಣ. ಲೆಟ್ ಅಸ್ ಕನ್ಸಿಡರ್ ದ ಸಿಚುವೇಶನ್ ಇನ್ ವಿಚ್ ಶಕೀಲಾ ಪುಟ್ ₹100 ಇಂಟು ಹರ್ ಡಾಟರ್ಸ್ ಮನಿ ಬಾಕ್ಸ್ ವೆನ್ ಶಿ ವಾಸ್ 1 year old. ಅಂದರೆ ಒಂದು ಸಿಚುವೇಶನ್ ಇದೆ. ಏನಂದರೆ ಶಕೀಲಾ ಅನ್ನೋಳು ತನ್ನ ಮಗಳ ಬರ್ತ್ಡೇ ದಿವಸ ಫಸ್ಟ್ ಇಯರ್ ದಿನ ಮನಿ ಬಾಕ್ಸ್ನಲ್ಲಿ ₹100 ಹಾಕ್ತಾಳೆ. ಮನಿ ಬಾಕ್ಸ್ನಲ್ಲಿ ಫಸ್ಟ್ ಬರ್ತ್ಡೇ. ಮತ್ತು ₹150 ಆನ್ ಹರ್ ಸೆಕೆಂಡ್ ಬರ್ತ್ಡೇ. ಅಂದರೆ ₹150 ಸೆಕೆಂಡ್ ಬರ್ತ್ಡೇಗೆ ಹಾಕ್ತಾಳೆ. ನೆಕ್ಸ್ಟು ₹200 ಆನ್ ಹರ್ ಥರ್ಡ್ ಬರ್ತ್ಡೇ. ಸೊ ಹೀಗೆ ಆ್ಯಂಡ್ ವಿಲ್ ಕಂಟಿನ್ಯೂ ದ ಸೇಮ್ ವೇ. ಅಂದರೆ ಹೀಗೆ ಅವಳು ಕಂಟಿನ್ಯೂ ಮಾಡ್ತಾಳೆ. ಎವ್ರಿ ಬರ್ತ್ಡೇಗೆ 100, 150, 200 ಹೀಗೆ 250, 300 ಹೀಗೆ ಜಾಸ್ತಿ ಮಾಡ್ಕೋತಾ ಹೋಗ್ತಾಳೆ. ಸೊ ಹೌ ಮಚ್ ಮನಿ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಮನಿ ಬಾಕ್ಸ್ ಬೈ ದ ಟೈಮ್ ಹರ್ ಡಾಟರ್ ಈಸ್ 21 years old. ಅಂದರೆ ₹100 ಫಸ್ಟ್ ಬರ್ತ್ಡೇ, ₹150 ಸೆಕೆಂಡ್ ಬರ್ತ್ಡೇ, ₹200 ಥರ್ಡ್ ಬರ್ತ್ಡೇಗೆ ಆಗ್ತಾ ಅವಳು 21 years ಆಗೋವರೆಗೂ, ಅಂದರೆ 21 yearsಗೆ ಎಷ್ಟು ಅಮೌಂಟ್ ಇರುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಫಸ್ಟು ಇದು ಏನು ಟರ್ಮ್ಸ್ ಇವೆ ಇವು ಎ ಪಿಯಲ್ಲಿವೆ. ಅಂದಮೇಲೆ ಸೊ 100, 150, 200 ಹೀಗೆ 21 yearsವರೆಗೂ ನಾವು ಕಂಡುಹಿಡಿಬೇಕಂದ್ರೆ 100, 150, 200, 250, 300 ಹೀಗೆ 21 ವರ್ಷದ ತನಕ ಬರೆದು ಅದನ್ನು ಪ್ಲಸ್ ಮಾಡಬೇಕಂದ್ರೆ ನಮಗೆ ಭಾಳ ಟೈಮ್ ಹಿಡಿಯುತ್ತದೆ. ಅದು ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. 21 ವರ್ಷದ್ದು ನಾವು ಕಂಡುಹಿಡಿಬೇಕಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ಅದಕ್ಕೆ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಎನ್ ಎ ಪಿ ಫಾರ್ಮುಲಾ ಏನಿದೆ ಅಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಆನ್ ಎ ಪಿ ಈಸ್ ಗಿವನ್ ಬೈ S is equal to n/2 into 2a plus n-1 into d. ಸೊ ಈ ಫಾರ್ಮುಲಾದಿಂದ ನಾವು ಈ ಪ್ರಾಬ್ಲಮ್ನ ಒಂದು 10 ಸೆಕೆಂಡಲ್ಲಿ ಮಾಡ್ಬೋದು. ಅದೇ ನಾವು 21 years ಹೀಗೆ ಒಂದು ನಂಬರ್ ಬರ್ಕೊಂಡು ಹೋಗಿ ಅದನ್ನು ಆ್ಯಡ್ ಮಾಡಿದ್ರೆ ಅದು ಭಾಳ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಬೇಗ ಕಂಡುಹಿಡಿಬೋದು. ಸೊ ಈ S is equal to n/2 into 2a plus n-1 into d ಏನಿದೆ ಇದನ್ನು ನಾವು ಹೀಗೂ ಬರಿಬೋದು. ಹೇಗಂದರೆ n/2 into a plus
ಎನ್ ಮೈನಸ್ 1 ಇಂಟು ಡಿ ಅಂತ ಬರಿಬೋದು. 2a ಇದ್ದದ್ದನ್ನು a ಪ್ಲಸ್ ಎ ಅಂತ ಬರಿಬೋದು. ಸೊ ನಮಗೆ ಗೊತ್ತಿದೆ ಏನಂದರೆ ಲಾಸ್ಟ್ ಕನ್ಸೆಪ್ಟ್ನಲ್ಲಿ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಕಲ್ತಿದ್ದೀವಿ. ಸೊ ಅದೇ ಇದು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಅದನ್ನು ನಾವು ಈಗಲೂ ಬರಿಬೋದು. n/2 ಎ ಪ್ಲಸ್ ಇದನ್ನು ಎ ಅಂತ ಬರಿಬೋದು, ಎ ಎನ್ ಅಂತ ಬರಿಬೋದು. ಯಾಕಂದರೆ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇದೆ. ಸೊ ಇದು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿನ ನಾವು ಎ ಎನ್ ಅಂತ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಇದೂ ಫಾರ್ಮುಲಾ, ಇದೂ ಎಸ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್ ಅಂತಲೂ ಬರಿಬೋದು. ಸೊ ಎ ಎನ್ನನ್ನು ನಾವು ಲಾಸ್ಟ್ ಟರ್ಮ್ ಅಂತಲೂ ಕರಿತೀವಿ, ಎ ಎನ್ನನ್ನು ಲಾಸ್ಟ್ ಟರ್ಮ್ ಅಂತ ಕರಿತೀವಿ. ಸೊ ಅದನ್ನು ಹೇಗೆ ಡಿನೋಟ್ ಮಾಡ್ತೀವಿ? ಎಲ್ ಅಂತ ಡಿನೋಟ್ ಮಾಡ್ತೀವಿ. ಸೊ ಈಗ ಎ ಎನ್ನನ್ನು ನಾವು ಎಲ್ ಅಂತಲೂ ಬರಿಬೋದು, n/2 ಇಂಟು ಎ ಪ್ಲಸ್ ಎಲ್ ಅಂತಲೂ ಬರಿಬೋದು. ಸೊ ಈಗೂ ಬರಿಬೋದು. ಸೊ ಎಸ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತಲೂ ಬರಿಬೋದು. ಎಸ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್ ಅಂತಲೂ ಬರಿಬೋದು. ಎಸ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್ ಅಂತಲೂ ಬರಿಬೋದು. ಸೊ ಈಗ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎ ಪಿ ಫಾರ್ಮುಲಾನ ಯೂಸ್ ಮಾಡಿ ಈ ಕ್ವಶನ್ ಹೇಗೆ ಸಾಲ್ವ್ ಮಾಡೋದಂದರೆ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎನ್ ಏನಿದೆ 21 ಇಯರ್ಸ್, ಎನ್ ಏನಿದೆ 21 ಅಂತ ತೊಗೊಳ್ಬೇಕು ಎನ್. ಯಾಕಂದರೆ 21 ಇಯರ್ಸ್ ಆದಮೇಲೆ ಎಷ್ಟು ದುಡ್ಡು ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಸೊ ಎಸ್ ಇಸ್ ಈಕ್ವಲ್ ಟು 21. ಎ ಏನಿದೆ 100 ಫಸ್ಟ್ ಟರ್ಮ್. ಸೊ ಡಿ ಏನಿದೆ 150 ಮೈನಸ್ 100 50. ಸೊ ಈ ಎಲ್ಲ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 21/2 2 ಇಂಟು 100 ಪ್ಲಸ್ ಎನ್ 21 ಮೈನಸ್ 1 ಡಿ ಏನಿದೆ 50. 21/2 2 ಇಂಟು 100 200 ಪ್ಲಸ್ 21 ಮೈನಸ್ 1 20 20 ಇಂಟು 50 1000. 21/2 200 plus 1000 1200 2 ones are 2 sixes are. So 21 into 600 21 into 600 12,600. ಸೊ ಇದರಿಂದ ನಮಗೆ ಏನು ಗೊತ್ತಾಯ್ತಂದರೆ ಆಫ್ಟರ್ 21 ಇಯರ್ಸ್ 12,600 ರುಪೀಸು ಆ ಮನಿ ಬಾಕ್ಸ್ನಲ್ಲಿ ಇರುತ್ತೆ ಅಂತ ನಮಗೆ ಗೊತ್ತಾಯಿತು. 12,600. ಸೊ ಲಾಸ್ಟಿಗೆ ನಾವು ಏನು ಬರೀಬೇಕು? ದೇರ್ಫೋರ್ ದ ಅಮೌಂಟ್ ಆಫ್ ಮನಿ collected on her 21st birthday is 12,600. We use SN in place of S to denote the sum of first n terms of an AP. ಅಂದರೆ ಈಗ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎ ಪಿ, ಈಗ ಯಾವಾಗಲೂ ಎ ಪಿಯಲ್ಲಿ ಟರ್ಮ್ಸ್ ಇರುತ್ತೆ 2 4 6 8 ಹೀಗೆ. ಸೊ ಇದನ್ನು ಸಮ್ ಆಫ್
ಟರ್ಮ್ಸ್ ನಾವು ಎಸ್ ಎನ್ ಆದರೂ ಡಿನೋಟ್ ಮಾಡ್ಬೋದು, ಸಿಂಪಲಾಗಿ ಎಸ್ ಆದರೂ ಡಿನೋಟ್ ಮಾಡ್ಬೋದು. ವಿ ರೈಟ್ S20 ಟು ಡಿನೋಟ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ಎನ್ ಎ ಪಿ. ಅಂದರೆ ಈಗ ಈ ಎ ಪಿಯಲ್ಲಿ 20 ಟರ್ಮ್ಸ್ ಇದ್ದು ಅಂದರೆ ನಾವು S20 ಅಂತ ಡಿನೋಟ್ ಮಾಡ್ತೀವಿ, ಸಮ್ ಆಫ್ 20 ಟರ್ಮ್ಸ್. ಅಥವಾ ಈಗ 50 ಟರ್ಮ್ಸ್ ಇದ್ದು ಅಂದರೆ ಅದನ್ನು ನಾವು S50 ಅಂತ ಡಿನೋಟ್ ಮಾಡ್ತೀವಿ. The formula for the sum of the first n terms involves 4 quantities. ಅಂದರೆ ಈಗ ಫಾರ್ಮುಲಾ ಏನಿದೆ ಫಾರ್ ದ ಸಮ್ ಆಫ್ ದ n ಟರ್ಮ್ಸ್, ಎಸ್ ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಂತ ಇದೆ. ಅಂದರೆ ದ ಫಾರ್ಮುಲಾ ಫಾರ್ ದ ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್ ಇನ್ವಾಲ್ವ್ಸ್ 4 ಕ್ವಾಂಟಿಟೀಸ್. ಅಂದರೆ 4 ಕ್ವಾಂಟಿಟೀಸ್ ಇವೆ. ಅವು ಯಾವ್ಯಾವ ಅಂದರೆ ಎಸ್ ಇದೆ, ಎ ಡಿ ಹಾಗೆ ಎನ್ ಇಲ್ಲೂ ಇದೆ, ಇಲ್ಲೂ ಇದೆ. ಅಂದರೆ ಈ 4 ಕ್ವಾಂಟಿಟೀಸ್ನಲ್ಲಿ ನಮಗೆ ಇಫ್ ವಿ ನೋ ಎನಿ 3 ಆಫ್ ದೆಮ್, ಅಂದರೆ ಈ 4ರಲ್ಲಿ ಯಾವುದಾದ್ರೂ 3 ಗೊತ್ತಿದ್ರೆ ನಾವು ಇನ್ನೊಂದನ್ನು ಕಂಡುಹಿಡ್ಬೋದು. ಒಂದು ವೇಳೆ ಎ ಡಿ ಎನ್ ಗೊತ್ತಿತ್ತಂದರೆ ನಾವು ಎಸ್ ಅನ್ನು ಕಂಡುಹಿಡಿಬೋದು. ಒಂದು ವೇಳೆ ಎ ಡಿ ಗೊತ್ತಿತ್ತಂದರೆ ಎನ್ ಕಂಡುಹಿಡಿಬೋದು. ಅಂದರೆ ಈ 4ರಲ್ಲಿ ಯಾವುದಾದ್ರೂ 3 ಕೊಟ್ಟಿದ್ರಂದರೆ ನಾವು ಇನ್ನೊಂದನ್ನು ಕಂಡುಹಿಡಿಬೋದು. ವಿ ಕ್ಯಾನ್ ಫೈಂಡ್ ದ ಫೋರ್ತ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಇದೊಂದು ಇಂಪಾರ್ಟೆಂಟ್. ಇದು ಏನಂದರೆ ದ nth ಟರ್ಮ್ ಆಫ್ ಎನ್ ಎ ಪಿ ಈಸ್ ದ ಡಿಫರೆನ್ಸ್ ಆಫ್ ದ ಸಮ್ ಟು ಫಸ್ಟ್ n ಟರ್ಮ್ಸ್ ಆ್ಯಂಡ್ ದ ಸಮ್ ಟು ಫಸ್ಟ್ n-1 ಟರ್ಮ್ಸ್ ಆಫ್ ಇಟ್ ಅಂತ ಹೇಳಿದೆ. ಅಂದರೆ ಈಗ nth ಟರ್ಮ್ ಅಂದರೆ ನಾವು A1 A2 ಸೊ ಹೀಗೆ ಬರಿತಾ ಇದು nth ಟರ್ಮ್ ಅಂತ ಹೇಳ್ತೀವಿ, nth ಟರ್ಮ್. ಸೊ ಈ nth ಟರ್ಮ್ನ Sn-1 ಅಂತಲೂ ಬರಿಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಅದು ಹೇಗಂದರೆ ಈಗ ಯಾವುದಾದ್ರೂ ಒಂದು ಎ ಪಿಯಲ್ಲಿ 2, 4, 6, 8 ಸೊ ಹೀಗೆ ಟರ್ಮ್ಸ್ ಇರ್ತವೆ ಅಂತ ತಿಳಿಯಿರಿ. ಎಲ್ಲಿಯವರೆಗೂ 22, 24. ಸೊ ಇದಕ್ಕೆ ನಾವು ಏನಂತೀವಿ, nth ಟರ್ಮ್ ಅಂತೀವಿ. ಇದಕ್ಕೆ ಏನಂತೀವಿ, nth ಟರ್ಮ್ AN ಅಂತೀವಿ. ಸೊ ಈಗ ಈ 2ನಿಂದ 24ವರೆಗೆ 2ನಿಂದ 24ವರೆಗೆ ನಾವು ಸಮ್ ಮಾಡಿದ್ರೆ ಅದಕ್ಕೇನಂತೀವಿ, SN ಅಂತೀವಿ, SN. ಸೊ 2ನಿಂದ 24ವರೆಗೂ ಎಷ್ಟು ಟರ್ಮ್ಸ್ ಇವೆ, 12 ಟರ್ಮ್ಸ್ ಇವೆ, 12 ಟರ್ಮ್ಸ್. ಸೊ ಇದಕ್ಕೆ ನಾವೇನಂತೀವಿ, S12 ಅಂತೀವಿ. 24ವರೆಗೆ ಸಮ್ ಮಾಡಿದ್ರೆ S12 ಅಂತೀವಿ. ಅದೇ 22ವರೆಗೆ ನಾವು ಸಮ್ ಮಾಡಿದ್ರೆ S11 ಅಂತೀವಿ. ಸೊ ಇಲ್ಲಿ ನೋಡಿ 12 ಮೈನಸ್ 1 11 ಆಗುತ್ತೆ. ಸೊ ಅಂದರೆ ಈಗ S12 ಮೈನಸ್ S11 ಮಾಡಿದ್ರೆ ನಮಗೆ AN ಬರಬೇಕಂತ ಇಲ್ಲಿ ಹೇಳಿದ್ದಾರೆ. ಸೊ ಅದು ಹೇಗೆ ಬರುತ್ತೆ ಅಂತ ನಾವು ನೋಡೋಣ. ಈಗ ನೋಡಿ ಸಮ್ ಫಾರ್ಮುಲಾ ಏನು, n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಂತ ಇದೆ. ಸೊ ನಾವು ಇಲ್ಲಿವರೆಗೂ ಮಾಡೋಣ ಸಮ್ 11 ಟರ್ಮ್ಸ್ವರೆಗೂ. 11 ಟರ್ಮ್ಸ್ ಫಸ್ಟ್. ಸೊ 11 ಟರ್ಮ್ಸ್ವರೆಗೂ ಮಾಡಿದಾಗ ಎಷ್ಟು ಬರುತ್ತೆ, S11 ಎಷ್ಟು ಬರುತ್ತೆ, 11/2 2 ಇಂಟು 2 ಪ್ಲಸ್ 11-1 ಇಂಟು 2 11/2 2 2s 4 ಪ್ಲಸ್
10 into 2 20, 11 by 2 24, 2 1s 2 2s 11 into 12. ಸೊ ಇದು ಎಷ್ಟು ಬರುತ್ತೆ? 132 ಬರುತ್ತೆ. ಸೊ ನಮಗೆ S11 ಏನು ಬಂತು? 132 ಬಂತು. ಅಂದರೆ ಈ ಫಸ್ಟ್ ಟರ್ಮ್ನಿಂದ ಈ 22ವರೆಗೆ ಸಮ್ ಏನು ಬಂತು? 132. ಈಗ 2ನಿಂದ 24ವರೆಗೆ ಅಂದರೆ 12 ಟರ್ಮ್ಸ್ವರೆಗೂ ಎಷ್ಟು ಸಮ್ ಬರುತ್ತೆ ಅದನ್ನು ಚೆಕ್ ಮಾಡೋಣ. n/2 ಇಂಟು 2a ಪ್ಲಸ್ n - 1 ಇಂಟು ಡಿ. n ಏನಿದೆ? 12. 12/2 2 ಇಂಟು 2 ಪ್ಲಸ್ 12 - 1 ಇಂಟು 2. 2 1s 2 6s 6 4 ಪ್ಲಸ್ 11 ಇಂಟು 2 22. 26 ಇಂಟು 6 156. ಸೊ S12 ಏನು ಬಂತು? 156 ಬಂತು. ಸೊ S11 ನಮ್ಗೆ ಇಲ್ಲಿಯವರೆಗೆ 132 ಬಂತು, ಮತ್ತು ಇಲ್ಲಿವರೆಗೂ ಸಮ್ ಮಾಡಿದ್ರೆ 156 ಬಂತು. ಸೊ ನಾವು ಫಾರ್ಮುಲಾ ಏನು ಹೇಳಿದ್ದಾರೆ ಅಂದರೆ ಎ ಎನ್ ಬರಬೇಕಂದ್ರೆ ನಾವು ಏನು ಮಾಡಬೇಕು? SN - 1 ಬಂದರೆ ನಮಗೆ ಏನು ಬರುತ್ತೆ ಅಂತ ಫಾರ್ಮುಲಾ ಇದೆ. ಸೊ ಅದನ್ನು ಮಾಡಿ ನೋಡೋಣ. ಇಲ್ಲಿ S12 ಮೈನಸ್ S11 ಮಾಡಿದ್ರೆ ಎಷ್ಟು ಬರುತ್ತೆ? 156 ಮೈನಸ್ 132. ಇದು ಏನು ಬರುತ್ತೆ? 24. ಇದು ಏನು? AN. ಸೊ ಇಲ್ಲಿ ಏನಿದೆ? 24 ಇದೆ. ಸೊ ಇದು ಫಾರ್ಮುಲಾನ ನಾವು ಪ್ರೂವ್ ಮಾಡಿದ್ವಿ. AN is equal to summation of n terms minus summation of n - 1 terms ಅಂತ.